ಇನ್ನು ಕಾಂಗ್ರೆಸ್ ಮನೆಯಲ್ಲಿ ನಿಲ್ಲದ ದಾಳಕ್ಕೆ ಪ್ರತಿತಂತ್ರ ಟಿವಿ9ನಲ್ಲಿ ಕೈಮನೆಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಕಾಂಗ್ರೆಸ್ ಮನೆಯಲ್ಲಿ ದಾಳಗಳೇನು ಉರುಳ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ತಂತ್ರ ಪ್ರತಿತಂತ್ರಗಳಾಗ್ತಾ ಇರೋದು ಟಿವಿ9ನಲ್ಲಿ ಕಾಂಗ್ರೆಸ್ ಮನೆಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ. ಒಂದ್ ಕಡೆ ಸಿಎಂ ದಾಳ, ಮತ್ತೊಂದು ಕಡೆ ಸಚಿವರ ತಂತ್ರ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಸಚಿವರ ಪಟ್ಟು. ಖರ್ಗೆ ಮುಂದೆ ಹಕ್ಕೊತ್ತಾಯ ಮಂಡಿಸಿರುವಂತಹ ಸಚಿವರು, ಹಕ್ಕೊತ್ತಾಯ ಮಂಡಿಸಿರುವಂತಹ ಕಾಂಗ್ರೆಸ್ನ ಪ್ರಮುಖ ಸಚಿವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾಯಿಸಬೇಕು ಅಂತ ಈಗ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಬದಲಾವಣೆ ಮಾಡುವಂತೆ ಒತ್ತಡ ಹೇರಿರುವಂತಹ ಸಚಿವರು ಒಬ್ಬರಿಗೆ ಒಂದೇ ಹುದ್ದೆ, ಈ ನಿಯಮವನ್ನು ಅನುಷ್ಠಾನಕ್ಕೆ ತನ್ನಿ ಅಂತ ಮನವಿ ಮಾಡ್ತಿದ್ದಾರೆ. ನಿಯಮವನ್ನು ಅನುಷ್ಠಾನಕ್ಕೆ ತನ್ನಿ ಅಂತ ಒಂದಷ್ಟು ಸಚಿವರು ಆಗ್ರಹ ಮಾಡಿರೋದು. ಸೊ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋ ಒತ್ತಡ ಒಂದಷ್ಟು ಸಚಿವರಿಂದ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಮೇಲೆ ಬರ್ತಾ ಇದೆ. ನವೆಂಬರ್ ತನಕವೂ ಯಾವುದೇ ಬದಲಾವಣೆಗಳು ಕಷ್ಟ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಯಾವುದೇ ಬದಲಾವಣೆ ಸದ್ಯಕ್ಕೆ ಹೈಕಮಾಂಡ್ ಕಡೆಯಿಂದ ಆಗೋದಿಲ್ಲ. ಸಚಿವರ ಒತ್ತಾಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆ ಮುಗಿದ ತಕ್ಷಣ ಮಂಡಿಸಬೇಕಾಗಿತ್ತು, ನೀವಾಗಲೇ ಹೇಳಬೇಕಾಗಿತ್ತು. ಚುನಾವಣೆ ಮುಗಿದ ತಕ್ಷಣವೇ ಇದನ್ನ ಮಂಡಿಸಿದ್ರೆ ಇಷ್ಟೊತ್ತಿಗೆ ಏನಾದರೂ ಒಂದು ಬದಲಾವಣೆ ಆಗಿರೋದು. ಸದ್ಯ ಬೇರೆ ರಾಜ್ಯಗಳ ಚುನಾವಣೆ ಹಿನ್ನೆಲೆ ಬದಲಾವಣೆ ಕಷ್ಟ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಸದ್ಯಕ್ಕೆ ಹೈಕಮಾಂಡ್ ಯಾವುದೇ ಬದಲಾವಣೆಗೆ ಕೈ ಹಾಕೋದಿಲ್ಲ ಅಂತ. ಸೊ ಒಂದಷ್ಟು ಸಚಿವರು, ಅದು ಕೂಡ ಪ್ರಭಾವಿ ಸಚಿವರುಗಳು ಹೋಗಿ ಮಾತನಾಡಿದ್ರು. ಒಂದು ಮೀಟಿಂಗ್ ಆಗಿತ್ತು. ಪಕ್ಷದೊಳಗಿನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ರು ಕೆಲವೊಂದು ವಿಚಾರಗಳನ್ನು. ಅದರಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಇದು ಬಹಳ ಮುಖ್ಯವಾಗಿ ಸಚಿವರಿಂದ ಬಂದಿರುವಂತಹ ಒತ್ತಡ. ಸತೀಶ್, ಭರತ್, ಸಮೀರ್, ಮಹದೇವಪ್ಪ ಕೆಪಿಸಿಸಿ ಕುರ್ಚಿಯ ಬದಲಾವಣೆ ಸಂಬಂಧಪಟ್ಟ ಹಾಗೆ ಬೇಡಿಕೆ ಇಡಲಾಗಿತ್ತು. ಆದರೆ ಖರ್ಗೆ ಅವರು ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಸದ್ಯಕ್ಕೆ ಅಂಥದ್ದು ಯಾವುದೂ ಕೂಡ ಇಲ್ಲ ಅಂತ ಯೋಚನೆ ಇಲ್ಲ. ಕರ್ನಾಟಕದಲ್ಲಿ ಚುನಾವಣೆಯಾಗಿ 2.5 ವರ್ಷ ಆಗಿದೆ. ನೀವು ಇಷ್ಟು ದಿನ ಯಾಕೆ ಬರಲಿಲ್ಲ, ಇಷ್ಟು ತಡವಾಗಿ ಯಾಕೆ ಬಂದ್ರಿ, ಯಾಕೆ ಇದನ್ನ ಮಂಡಿಸ್ತಾ ಇದ್ದೀರಿ? ಮುಂದೆ ಬಿಹಾರ ಚುನಾವಣೆ ಇದೆ, ದೆಹಲಿಯಲ್ಲಿ ಇದರ ಬಗ್ಗೆ ನಾವು ನಿರ್ಧಾರ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸರ್ಕಾರ ಅಸ್ತಿತ್ವಕ್ಕೆ ಬಂದು ಆಲ್ಮೋಸ್ಟ್ ಈಗ 2.5 ವರ್ಷ ಆಗ್ತಾ ಬರ್ತಾ ಇದೆ ಚುನಾವಣೆಯಾಗಿ. ಎಷ್ಟು ದಿನ ನೀವು ಯಾಕೆ ಬರಲಿಲ್ಲ ಅಂತ ಕೇಳಿದ್ದಾರೆ. ಪ್ರಸನ್ನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರಸನ್ನ, ಇದೀಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಡ ಕೇಳಿಬಂದಿದೆ ಅನ್ನೋ ವಿಚಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಗೆ ಅವರು ಕೂಡ ಕ್ಲಿಯರ್ ಕಟ್ ಆದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಬಿಹಾರ ಚುನಾವಣೆಗೂ ಕೆಪಿಸಿಸಿ ಅಧ್ಯಕ್ಷರ ಅಂದರೆ ಕರ್ನಾಟಕದಲ್ಲಿ ಆಗುವಂಥ ಬದಲಾವಣೆಗೂ ಯಾವ ರೀತಿಯಾಗಿ ಸಮಸ್ಯೆ ಆಗ್ಬೋದು, ಅದರ ಇಂಪ್ಯಾಕ್ಟ್ ಹೇಗೆ ಚುನಾವಣೆ ಮೇಲೆ ಬೀಳ್ಬೋದು ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಜೊತೆಗೆ ಏನು ನಡೀತಾ ಇದೆ ಹೈಕಮಾಂಡ್ ಲೆವೆಲ್ನಲ್ಲಿ ಈ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಚಿಂತನೆ ನಡೀತಿದೆ ಅಂತ? ಅವಿನಾಶ್, ಇದೀಗ ಕಾಂಗ್ರೆಸ್ನ ನಾಯಕರು ಯಾವುದೇ ರೀತಿಯ ಹೊಸ ಗೊಂದಲಗಳನ್ನು ಮೈಮೇಲೆ ಎಳೆದುಕೊಳ್ಳೋದಕ್ಕೆ ಸಿದ್ಧರಿಲ್ಲ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಗೊಂದಲಗಳನ್ನು ತಿಳಿಗೊಳಿಸಬೇಕಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಶಾಸಕರ ಅಸಮಾಧಾನ ಇರಬಹುದು, ನಾಯಕತ್ವ ಬದಲಾವಣೆ ವಿಚಾರ ಇರಬಹುದು, ಇದೀಗ ಕೆಪಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಇರಬಹುದು. ಅದೆಲ್ಲವೂ ಕೂಡ ತಿಳಿಯಾದರೆ ಮಾತ್ರ ಕಾಂಗ್ರೆಸ್ಗೆ ಒಂದಷ್ಟು ರಿಲ್ಯಾಕ್ಸ್ ಆದಂತಹ ರೀತಿಯ ವಾತಾವರಣ ಕಂಡು ಬರಬಹುದು. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಕೂತು ಒಂದು ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಚೆಕ್ಮೇಟ್ ಇಡುವಂಥ ಕೆಲಸವನ್ನು ಮಾಡಿದ್ರು. ಘಂಟಾಘೋಷವಾಗಿ ನಾನು ಮುಂದುವರೆದ ದಿನಗಳಲ್ಲೂ ಕೂಡ, ಮುಂದುವರೆದ ಅವಧಿಯಲ್ಲೂ ಕೂಡ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವಂತಹ ರೀತಿಯ ಹೇಳಿಕೆಯನ್ನು ಕೊಟ್ಟ ಬಳಿಕ ಒಂದು ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅದು ಸಣ್ಣ ಪುಟ್ಟ ಹಿನ್ನಡೆ ಆದಂತಲೇ ಕಂಡು ಬರ್ತು. ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಎಷ್ಟೇ ಕಾನ್ಫಿಡೆಂಟ್ ಆಗಿದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ಕೊಟ್ಟಂತ ಈ ಬಹಿರಂಗ ಹೇಳಿಕೆ ಏನಿದೆ ಅದು ಒಂದು ರೀತಿಯಲ್ಲಿ ಸೆಟ್ ಬ್ಯಾಕ್ ಆಗಿದೆ. ಇದರ ಮಧ್ಯೆ ಇದೀಗ ಸಚಿವರು ಕೂಡ ತಮ್ಮ ತಮ್ಮ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅಂದ್ರೆ ಕಬ್ಬಿಣ ಕಾದಂತ ಸಂದರ್ಭದಲ್ಲಿಯೇ ಏಟ್ ಕೊಡಬೇಕು ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಹೆಣೆದಂತೆ ಕಂಡು ಬರ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ 2-3 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ವಾಸ್ತವ್ಯ ಹೂಡಿದಂತಹ ಸಂದರ್ಭದಲ್ಲಿ ಅಹಿಂದ ವರ್ಗದ ಸಮುದಾಯದ ಪ್ರಮುಖ ಸಚಿವರೆಲ್ಲರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಒಟ್ಟಾಗಿ ಹೋಗಿ ಭೇಟಿಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ 2 ಪ್ರಮುಖ ವಿಚಾರಗಳು ಚರ್ಚೆಗೆ ಬರ್ತವೆ. ಒಂದು MLC ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಲಾಬಿ, ಇನ್ನೊಂದು ಕೆಪಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ. ಇಷ್ಟು ದಿನಗಳ ಕಾಲ ಕೇವಲ ವೈಯಕ್ತಿಕ ಅಭಿಪ್ರಾಯಗಳನ್ನ ದೆಹಲಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ತಮ್ಮ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ಮಾತ್ರ ಎಐಸಿಸಿ ನಾಯಕರಿಗೆ ಸಮುದಾಯದ ನಾಯಕರು ಕೆಪಿಸಿ ಅಧ್ಯಕ್ಷ ಬದಲಾವಣೆ ವಿಚಾರದಲ್ಲಿ ತಿಳಿಸಿ ಬರ್ತಾ ಇದ್ರು. ಆದರೆ ಇದೀಗ ಮೊಟ್ಟ ಮೊದಲ ಬಾರಿಗೆ ಎಲ್ಲಾ ನಾಯಕರು ಕೂಡ ಒಟ್ಟಾಗಿ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಈ ಒಂದು ಪ್ರಸ್ತಾಪವನ್ನು ಇಟ್ಟಿದ್ದಾರೆ. ಕೆಪಿಸಿ ಅಧ್ಯಕ್ಷರಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಹಲವಾರು ಹುದ್ದೆಗಳು ಇದಾವೆ, ಬಹುದೊಡ್ಡ ಜವಾಬ್ದಾರಿಗಳಿದಾವೆ ಮತ್ತು ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂತಹ ಒಂದು ನಿಯಮವನ್ನ ಎಐಸಿಸಿ CWCಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಆದರೆ ಇದುವರೆಗೂ ಕೂಡ ಅದು
ಅನುಷ್ಠಾನಕ್ಕೆ ಬಂದಿಲ್ಲ. ಹೀಗಾಗಿ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಮಾಡಿದ್ದೇ ಆದ್ರೆ ಪಕ್ಷ ಸಂಘಟನೆಗೆ ಅನುಕೂಲ ಆಗುತ್ತೆ ಮತ್ತು ಬೇರೆ ಬೇರೆ ಸಮುದಾಯದ ನಾಯಕರಿಗೂ ಕೂಡ ಒಂದು ಪ್ರಾತಿನಿಧ್ಯವನ್ನ ಕೊಟ್ಟಂತಾಗುತ್ತೆ ಅನ್ನುವಂಥದ್ದು ಸಮುದಾಯದ ನಾಯಕರು ಸಚಿವರು ಹಾಕ್ತಾ ಇರುವಂತಹ ಒತ್ತಡ. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ತಕ್ಷಣಕ್ಕೆ ಅದನ್ನ ಅನುಮೋದಿಸಿಲ್ಲ. ಅಂದ್ರೆ ಲೋಕಸಭಾ ಚುನಾವಣೆ ಮುಗಿದು ಹಲವಾರು ತಿಂಗಳು ಮತ್ತು ವರ್ಷ ಆಗ್ತಾ ಬಂತು. ಇಂತಹ ಸಂದರ್ಭದಲ್ಲಿ ನೀವು ಬಂದು ಬೇಡಿಕೆಯನ್ನ ಮುಂದಿಡ್ತಾ ಇದ್ರಿ, ಯಾಕೆ ಚುನಾವಣೆ ಮುಗಿದ ತಕ್ಷಣವೇ ಈ ರೀತಿಯ ಪ್ರಸ್ತಾಪವನ್ನ ಇಡಲಿಲ್ಲ? ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಅನ್ನುವಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ ಅನ್ನುವಂಥ ಮಾತನ್ನ ತಿಳಿಸಿಕೊಟ್ಟಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರ ಮುಂದೆ ಈ ಒಂದು ಪ್ರಸ್ತಾಪವನ್ನು ಇಟ್ಟು ಮುಂದೆ ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನ ಕೊಟ್ಟಿದ್ದಾರೆ. ಅವಿನಾಶ್, ಧನ್ಯವಾದ ಪ್ರಸನ್ನ.